ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶುಕ್ರವಾರ ಬಂದು ನಮಗೆ ಲಕ್ಷ್ಮಿಯ ವಾರ. ಶುಕ್ರವಾರದ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ತಾಯಿ ಬರ್ತಾಳೆ. ಯಾಕಂದರೆ ಎಲ್ರಿಗೂ ಕೂಡ ಶ್ರೀಮಂತರು ಬಡವರು ಅನ್ನೋದೆಲ್ಲ ನಾವು ಇಟ್ಕೊಂಡಿರೋ ಲೆಕ್ಕಾಚಾರಗಳು ಅಷ್ಟೇ. ಆದರೆ ಕೆಲವೊಬ್ಬರಿಗೆ ಮನಸ್ಸಿಗೆ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ. ನಾವು ಯಾಕೆ ಈ ರೀತಿ ಇದ್ದಂಗೆ ಇದ್ಬಿಟ್ಟಿದ್ದೀವಿ, ನಮ್ಮ ಜೀವನದಲ್ಲಿ ಯಾಕೆ ನಾವು ಅಭಿವೃದ್ಧಿನೇ ಆಗ್ತಾ ಇಲ್ಲ, ಸಮಸ್ಯೆಗಳು ತುಂಬ ಇದೆ, ನಮಗೆ ನಾವು ಅಂದುಕೊಂಡಂಗೆ ಲೈಫನ್ನು ಲೀಡ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ಕಷ್ಟಪಡುವಂಥವರು ನಾವು ಕೆಲವೊಂದು ನಮ್ಗೆ ಗೊತ್ತೋ ಗೊತ್ತಿಲ್ಲದೋ ತಪ್ಪುಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನಮಗೆ ಆ ಮನಸ್ಸಲ್ಲಿ ಹಾಗೂ ನಮ್ಮ ಮನೆಯಲ್ಲೂ ಕೂಡ ದರಿದ್ರ ಅನ್ನೋದು ಇರುತ್ತೆ. ದರಿದ್ರ ಅಂದರೆ ಏನು ಅಂದ್ಕೊಳ್ತಾರೆ ಸುಮಾರು ಜನ. ನೋಡಿ, ನಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ದುಡ್ಡು ಕಾಸಿನ ಸಮಸ್ಯೆ ಇದ್ದರೂ ಕೂಡ, ಹಾಗೂ ಸಮಯಕ್ಕೆ ನಮಗೆ ಯಾರು ಬಂದು ಬಳಗ ಅನ್ನೋದು ಸರಿಯಾಗಿ ಇಲ್ಲ ಅಂತ ಹೇಳಿದ್ರು, ಎಲ್ಲ ರೀತಿಯಲ್ಲೂ ಕೂಡ ಅದೊಂಥರ ಅದನ್ನು ಕೂಡ ನಾವು ದರಿದ್ರ ಅಂತಲೇ ಹೇಳ್ತೀವಿ. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಈ ಪರಿಹಾರ. ಕೆಲವೊಬ್ಬರು ಚಿಕ್ಕ ಮನೆಗಳಿರುತ್ತೆ, ಬೀರ್ವಾ ಅಲ್ಲೇ ಇರುತ್ತೆ, ಮಂಚ ಆ ಥರ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ. ಏನು ಮಾಡ್ತಾರೆ ಅಂದರೆ ಎಲ್ಲ ಬಟ್ಟೆಗಳನ್ನು ಬೀರ್ವಾ ಒಂದರಲ್ಲೇ ಸೇರಿಸಿಟ್ಬಿಡುವಂಥದ್ದು, ಹಳೆ ಬಟ್ಟೆಗಳನ್ನು ಕೂಡ ಸೇರಿಸಿಟ್ಬಿಡುವಂಥದ್ದು, ಒಡವೆಗಳನ್ನು ನಾವು ಬೀರ್ವಾನಿಂದ ತೆಗೆದು ಚಕ್ ಅಂತ ಮಂಚದ ಮೇಲೆ ಇಟ್ಬಿಡೋದು, ದುಡ್ಡನ್ನು ಎಣಿಸ್ಬೇಕಾದ್ರೆ ಮಂಚದ ಮೇಲೆ ಕೂತ್ಕೊಂಡು ಎಣಿಸುವಂಥದ್ದು, ಅಥವಾ ದುಡ್ಡನ್ನು ಬೀರ್ವಾನಿಂದ ತೆಗಿತೀವಿ ಹಾಗೆ ಇಟ್ಬಿಡೋದು. ಈ ಥರ ಸಹಜವಾಗಿ ನಡೆದೋಗ್ಬಿಡುತ್ತೆ. ನಾವು ಅದನ್ನು ಅಬ್ಸರ್ವ್ ಮಾಡೋದಿಲ್ಲ, ಅದನ್ನು ತಿದ್ದುಕೊಳ್ಳೋಕ್ಕೂ ಹೋಗೋದಿಲ್ಲ. ಈ ಥರ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಿಜವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮೀದೇವಿ ಬರೋದಿಲ್ಲ ಸ್ನೇಹಿತರೆ. ಇವ್ರ ಮನೆಗೆ ಹೋಗಬೇಕು, ಇವ್ರ ಮನೆಗೆ ಹೋಗಬಾರ್ದು ಅನ್ನೋದು ಏನೂ ಇಲ್ಲ. ಲಕ್ಷ್ಮೀದೇವಿಗೆ ನಾವೆಲ್ಲರೂ ಒಂದೇ. ಯಾರ ಮನೆ ಸ್ವಚ್ಛವಾಗಿರುತ್ತೆ, ಯಾರ ಮನೆಯಲ್ಲಿ ಗೌರವ ಕೊಡ್ತಾರೆ, ಒಂದು ರೆಸ್ಪೆಕ್ಟ್ ಇರುತ್ತೆ, ಆ ಮನೆಗೆ ಆ ತಾಯಿ ತಾಂಡವವಾಡ್ಕೊಂಡು ಹೋಗುವಂಥದ್ದು ಇಷ್ಟೇ. ಅದಕ್ಕೆ ನಾವು ಈ ತಪ್ಪುಗಳನ್ನು ಮಾಡದೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಮನೆಯನ್ನು ಗುಡಿಸುವಾಗ ಆ ಪೊರಕೆಯನ್ನು ಟಚ್ ಮಾಡುವಂಥದ್ದು ಬೀರ್ವಾಗೆ. ಹಾಗೆ ಬೀರ್ವಾ ಕೆಳಗಡೆ ಏನು ನಾವು ಒರೆಸ್ಕೊಳ್ದೆ ಆ ಡಸ್ಟು ಅದನ್ನೆಲ್ಲ ಹಾಗೆ ಬಿಟ್ಟು ಬಿಡುವಂಥದ್ದು, ಗೂಡು ಇದ್ದರೆ ಅದನ್ನು ತೆಗೆದೇ ಇರುವಂಥದ್ದು, ಈ ತಪ್ಪೆಲ್ಲ ಮಾಡೋದು. ಈ ಥರ ಮಾಡಿದಾಗ ಲಕ್ಷ್ಮೀದೇವಿ ನಿಲ್ಲಲ್ಲ ಆ ಜಾಗದಲ್ಲಿ. ಅದಕ್ಕೆ ನಾವು ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಅದು ಬೀರ್ವಾ ಹತ್ರ ನಾವು ಮಾಡಿಕೊಳ್ಳುವಂಥ ಪರಿಹಾರ. ಬೀರ್ವಾ ಹತ್ರ ಯಾಕೆ ಮಾಡಿಕೊಳ್ಬೇಕು? ಏಕೆಂದರೆ ಬೀರ್ವಾನಲ್ಲಿ ನಾವು ದುಡ್ಡು, ಬೆಲೆ ಬಾಳುವಂಥ ವಸ್ತುಗಳನ್ನು ಇಡುವಂಥದ್ದು, ಹಾಗೆ ಒಡವೆಗಳನ್ನು ಇಡುವಂಥದ್ದು, ಪ್ರಾಪರ್ಟಿ ಪೇಪರ್ಸನ್ನು ಇಡುವಂಥದ್ದು, ಡಾಕ್ಯುಮೆಂಟ್ಸ್ ಇಡುವಂಥದ್ದು, ಯಾವುದೇ ಒಂದು ಜೋಪಾನ ಮಾಡಬೇಕು ಅಂದರೂ ನಾವು ಎಲ್ಲಿಡ್ತೀವಿ? ಬೀರ್ವಾನಲ್ಲಿ ಇಡ್ತೀವಿ. ಅದಕ್ಕೆ ಆ ಬೀರ್ವಾ ಅನ್ನೋದು ಯಾವಾಗಲೂ ಅಷ್ಟೇ ನೀಟಾಗಿ ಇರಬೇಕು, ಸ್ವಚ್ಛವಾಗಿ ಇಟ್ಕೊಂಡು ಬೀರ್ವಾ ಕೆಳಗಡೆ ಕೂಡ ನಾವು ನೀಟಾಗಿ ಇಟ್ಕೊಂಡಾಗ ಲಕ್ಷ್ಮೀದೇವಿ ತಾನಾಗೆ ಒಲ್ದು ಬರ್ತಾಳೆ ಸ್ನೇಹಿತರೆ. ನೀವು ಇದನ್ನು ಮಾಡಿಕೊಳ್ಬಹುದು. ಚೆಕ್ ಮಾಡಿ ಬೇಕಾದರೆ. ಈ ಥರ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಶುಕ್ರವಾರದ ದಿನಗಳಲ್ಲಿ ಬೀರ್ವಾನ ಒರೆಸ್ಬಿಟ್ಟಿದ್ದೆ ನೀವು ಸಾಧ್ಯವಾದರೆ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಸಾಂಬ್ರಾಣಿಯನ್ನು ಹಾಕಿ. ಇನ್ನೂ ನಮಗೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಶುಕ್ರವಾರದ ದಿನಗಳಲ್ಲಿ ಹಾಕಬಹುದು. ಬೀರ್ವಾನ ಓಪನ್ ಮಾಡಿ ಆ ಬೀರ್ವಾ ಒಳಗಡೆಗೆ ಸಾಂಬ್ರಾಣಿಯ ಆ ಹೊಗೆ ಹೋಗುವ ರೀತಿ ಮಾಡಿ ಹುಷಾರಾಗಿ ಮಾಡಬೇಕು. ಯಾಕಂದರೆ ಬಟ್ಟೆಗಳು ಅದು ಇದೆಲ್ಲ ಇಟ್ಟಿರ್ತೀವಿ, ಆ ಸುಗಂಧಭರಿತವಾಗಿರುವಂಥದ್ದು ಆ ಥರ ಬೀರ್ವಾ ಒಳಗಡೆ ಹೋದಾಗ ತಾಯಿಗೆ ತುಂಬ ಇಷ್ಟ. ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿದ್ದೆ ಮೂಲೆಗಳಲ್ಲಿ ಹಾಕಿ, ಅಂದರೆ ಬೀರ್ವಾ ಒಳಗಡೆ ಆ ಥರ ತೆಗೆದಾಗ ಗಮ್ಮನ್ನುವ ಒಂದು ಸುವಾಸನೆ ಬರಬೇಕು, ಆಗ ಇಷ್ಟ ತಾಯಿಗೆ. ಇನ್ನು ಬೀರ್ವಾ ಕೆಳಗಡೆ ಕೂಡ ನಾವು ಸಾಂಬ್ರಾಣಿ ಹಾಕಿದಾಗ ತೋರಿಸ್ಬೇಕು. ಇದನ್ನೆಲ್ಲ ಮಾಡ್ಕೊಳ್ಳುವಾಗ ಹುಷಾರಾಗಿ ಮಾಡ್ಕೊಳ್ಬೇಕು ಅಷ್ಟೇ. ಇದು ಆದಮೇಲೆ ನೀವು ಎಲ್ಲ ರೀತಿಯ ನಿಮ್ಮ ಮನೆಯಲ್ಲಿ ದಿನನಿತ್ಯದ ಪೂಜೆ, ಶುಕ್ರವಾರದ ಪೂಜೆ ಮಾಡಿಕೊಂಡು ತದನಂತರ ವೀಳ್ಯದೆಲೆಯನ್ನು ತಗೊಳ್ಳಿ. ವೀಳ್ಯದೆಲೆ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ. ಮಹಾಲಕ್ಷ್ಮಿಗೆ ವೀಳ್ಯದೆಲೆಯ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ಅವರಿಗೆ ಸಿರಿ ಸಂಪತ್ತು, ಅಷ್ಟೈಶ್ವರ್ಯಗಳು ಅನ್ನೋದು ಆ ತಾಯಿ ಕೊಡ್ತಾಳೆ ಸ್ನೇಹಿತರೆ.
ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಂಡು ತೊಟ್ಟು ತುದಿಯನ್ನು ಮುರಿಬಾರ್ದು, ಸ್ವಸ್ತಿಕ್ ಬರಿಬೇಕು. ಕುಂಕುಮ ನೀವು ಸ್ವಲ್ಪ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಇಯರ್ಬಡ್ಸ್ ಇರುತ್ತೆ ಅಥವಾ ಯಾವುದರ ಕೈಯೆಲ್ಲ ಆದರೂ ಪರವಾಗಿಲ್ಲ, ಸಹಾಯದಿಂದ ನೀವು ಸ್ವಸ್ತಿಕ್ಕನ್ನು ಬರೆದು ಬಿಟ್ಟು ಅದು ಸ್ವಲ್ಪ ಡ್ರೈ ಆದಮೇಲೆ ಅದರ ಮೇಲೆ ಕಲ್ಲುಪ್ಪನ್ನು ಹಾಕಬೇಕು. ಒಂದಷ್ಟು ಕೆಳಗಡೆ ಎಲ್ಲ ಚೆಲ್ಲೋಗೋ ಥರ ಎಲ್ಲ ಮಾಡ್ಕೊಳ್ಬೇಡಿ. ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಇದನ್ನೆಲ್ಲ, ಯಾಕಂದರೆ ಕೆಳಗಡೆ ಉಪ್ಪೆಲ್ಲ ಚೆಲ್ಲಬಾರ್ದು, ಅದಕ್ಕೋಸ್ಕರ. ಅದಾದಮೇಲೆ ಹಸಿರಾಗಿರುವಂಥ ಏಲಕ್ಕಿಯನ್ನು ಒಂದಿಡಬೇಕು. ಏಲಕ್ಕಿ ದುಡ್ಡನ್ನು ನಮ್ಮ ಕಡೆ ಸೆಳೆಯುತ್ತೆ, ದುಡ್ಡಿನ ಆಕರ್ಷಣೆ ಆಗುತ್ತೆ. ದುಡ್ಡು ನಮಗೆ ಬರ್ತಾನೇ ಇಲ್ಲ ಅಂತ ಹೇಳಿದ್ರೆ ಅವರು ತಪ್ಪದೇ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಒಂದಿಷ್ಟಿಷ್ಟು ಅರಿಶಿಣ ಕುಂಕುಮವನ್ನು ಹಾಕಬೇಕು. ಅರಿಶಿಣ ಕುಂಕುಮ ನಾವು ಎಲ್ಲದಕ್ಕೂ ಕೂಡ ತಗೊಳ್ಳುವಂಥದ್ದು. ಇದನ್ನು ನಾವು ಈ ರೀತಿ ಹಾಕಿಬಿಟ್ಟು ಬೀರುವ ಕೆಳಗಡೆ ಮೊದಲೇ ಹೇಳಿದೆ ನಾನು, ಗುಡಿಸಿ ಕ್ಲೀನಾಗಿ ನಾವು ಒರೆಸ್ಕೊಳ್ಬೇಕು ಸ್ನೇಹಿತರೆ. ಡಸ್ಟ್ ಎಲ್ಲ ಇದ್ದರೆ ಹಾಗೆ ಮಾಡೋದಕ್ಕೆಲ್ಲ ಹೋಗಬಾರ್ದು. ಆ ಥರ ಮಾಡಿದ್ರೂ ಕೂಡ ನಮಗೆ ಪರಿಹಾರ ಕೈಗೂಡೋದಿಲ್ಲ. ಈ ಥರ ನೀವು ಶುಕ್ರವಾರ ಸಂಜೆಯ ಮೇಲೆ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರವನ್ನು. ಇದಾದ ಮೇಲೆ ನೀವು ಏನು ಮಾಡಬೇಕು, ಸೀದಾ ತಗೊಂಡೋಗಿದ್ದೆ ಬೀರುವ ಕೆಳಗಡೆ ಇಡಬೇಕು. ನಾವು ಬೀರುವ ಒಳಗಡೆ ಇಡೋದೇನು ಬೇಕಾಗಿಲ್ಲ, ಬೀರುವ ಕೆಳಗಡೆ ಇಡಿ. ಈ ಥರ ಇಟ್ಬಿಟ್ಟು ಕೇಳ್ಕೊಳ್ಳಿ, ನಮಗೆ ನಮ್ಮ ಮನೆಯಲ್ಲಿ ಸದಾಕಾಲ ಐಶ್ವರ್ಯ ಅನ್ನೋದು ಇರಬೇಕು, ಆರೋಗ್ಯವಾಗಿರಬೇಕು. ನಾವು ಚೆನ್ನಾಗಿದ್ದರೆ ಒಂದು 4 ಜನಕ್ಕೆ ಸಹಾಯ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಯಾಕಂದರೆ ಕೇಳ್ಕೊಳ್ಬೇಕು. ನಾವು ಚೆನ್ನಾಗಿದ್ದರೆ ಮಾತ್ರ ಅದು ಒಂಥರ ಸ್ವಾರ್ಥ ಅನ್ನೋ ಥರ. ನಮ್ಮ ಜೊತೆ ನಮ್ಮನ್ನು ನಂಬಿರುವಂಥವರು ಚೆನ್ನಾಗಿರಬೇಕು. ಈ ಥರ ಕೇಳಿಕೊಂಡು ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಇದನ್ನು ಮಾಡಿಕೊಂಡು 1 ವಾರ ಬಿಟ್ಬಿಡಬೇಕು. ಆ ಎಲೆಯನ್ನು ಬೀರುವ ಕೆಳಗಡೆನೇ ಬಿಟ್ಬಿಡಿ. 1 ವಾರ ಆದಮೇಲೆ ಅದನ್ನು ತೆಗೆದುಬಿಟ್ಟು ಎಲೆ ಸಮೇತ ನೀವು ನೀರಲ್ಲಿ ಬಿಟ್ಬಿಡಬಹುದು. ಅಥವಾ ನೀರಿಲ್ಲ ನಮಗೆ ಹರಿಯುವ ನೀರು ಅಂತ ಹೇಳಿದ್ರೆ ನೀವು ಹಸಿರು ಗಿಡಗಳ ಹತ್ರ ಹಾಕಬಹುದು. ಈ ಥರ 1 ವಾರ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಆ ಕಷ್ಟ, ಕಾರ್ಪಣ್ಯ, ಕಣ್ಣೀರು, ದರಿದ್ರ ಎಲ್ಲ ದೂರ ಆಗಿ ಶ್ರೀಮಂತರಾಗ್ತಾರೆ ಸ್ನೇಹಿತರೆ. ಉಪ್ಪಿನ ಪರಿಹಾರ ಅನ್ನೋದು ನಮ್ಮನ್ನು ಶ್ರೀಮಂತಿಕೆಯಿಂದ ಬಾಳುವಂತೆ ಮಾಡುತ್ತೆ, ಅಷ್ಟು ಪವರ್ಫುಲ್ ಇರುತ್ತೆ. ಇದನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.